ಕಾಂಗ್ರೆಸ್ ಸರ್ಕಾರದ ಹುಕುಂನಂತೆ ನಡೀತಾ ಇದೆಯಾ ಪೊಲೀಸ್ ಇಲಾಖೆ? ಪೊಲೀಸ್ ಇಲಾಖೆಯ ಕೆಲ ತನಿಖೆಯ ವಿಚಾರದಲ್ಲಿ ಅನಗತ್ಯವಾಗಿ ಕೈಯಾಡಿಸ್ತಾ ಇದೆಯಾ ಸಿದ್ದರಾಮಯ್ಯ ನೇತೃತ್ವದ ಗವರ್ನಮೆಂಟ್? ಅದರಲ್ಲೂ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಗತ್ಯಕ್ಕಿಂತ ತುಸು ಹೆಚ್ಚಾಗಿ ಆಕ್ಟಿವ್ ಆಗಿಬಿಡ್ತಾ ಪೊಲೀಸ್ ಇಲಾಖೆ. ಇವತ್ತು ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ನಿವಾಸದ ಮುಂಭಾಗದಲ್ಲಿ ನಡೀತಾ ಇರುವ ಹೈ ಡ್ರಾಮಾವನ್ನ ಗಮನಿಸಿದ್ರೆ ಎಲ್ಲಾ ಪ್ರಶ್ನೆಗಳು ಬಿಜೆಪಿ ಪಾಳೆಯದಿಂದ ಪದೇ 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 ಮುನ್ನೆಲೆಗೆ ಬರ್ತಾ ಇದೆ. ಹೀಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲೂ ಕೂಡ ನಾವು ಕೈಗೆತ್ತಿಕೊಂಡಿರುವ ವಿಚಾರ ಪೊಲೀಸ್ ಇಲಾಖೆಯಲ್ಲೂ ಕೂಡ ನಡೀತಾ ಇದೆಯಾ ಪಾಲಿಟಿಕ್ಸ್. ಇದು ಹೊಸದೇನಲ್ಲ, ಪ್ರತಿ ಸರ್ಕಾರ ಇರೋ ಸಂದರ್ಭದಲ್ಲೂ ಕೂಡ ಆರೋಪ ಬಂದೇ ಬರುತ್ತೆ. ಆದರೆ ಈ ಬಾರಿ ಟಾರ್ಗೆಟೆಡ್ ಅನ್ನೋ ರೀತಿಯಲ್ಲಿ ರಾಜಕೀಯ ನಡೆಸಲಾಗ್ತಾ ಇದೆಯಾ? ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಹರೀಶ್ ಪೂಂಜಾ ಅವರ ಮೇಲೆ ಆರೋಪ ಬರಲಿಕ್ಕೆ ಕಾರಣವಾದ ಅವರ ಮಾತುಗಳು, ಅದಕ್ಕೆ ಬಿಜೆಪಿ ಪಾಳೆಯದಿಂದ ಬಂದಂತಹ ರಿಯಾಕ್ಷನ್ಗಳು ಗಮನಿಸಿ ನಂತರದಲ್ಲಿ ಚರ್ಚೆ. ವಿರೋಧ ಪಕ್ಷದ ಸದಸ್ಯರ ಮೇಲೆ ನಿರಂತರವಾಗಿ ಒಂದಲ್ಲ ಒಂದು ಕೇಸ್ಗಳನ್ನು ಹಾಕುವಂಥದ್ದು, ಈಗಾಗಲೇ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಇರ್ಬೋದು, ಕೇಸ್ಗಳು ದಾಖಲೆ ಮಾಡುವಂಥದ್ದು ಇರೋದು ಮಾಡಿದ್ದಾರೆ. ಈಗ ಶಾಸಕರ ಮೇಲೂ ಕೂಡ ಅವ್ರನ್ನ ಬಂಧಿಸುವಂಥದ್ದಕ್ಕೆ ಹೊರಟಿರುವಂಥದ್ದನ್ನು ಕೂಡ ನಿಜಕ್ಕೂ ಅಕ್ಷಮ್ಯ ಅಪರಾಧ. ಏನು ಪೂಂಜಾ ಅವ್ರನ್ನ ಮೇಲೆ ಮಾಡ್ತಾ ಇರುವಂಥ ದೌರ್ಜನ್ಯ ನಿಜಕ್ಕೂ ಖಂಡನಾರ್ಹ. ಇದೇ ವಿಚಾರವನ್ನು ಹಿಡ್ಕೊಂಡು ಇವತ್ತು ಶಾಸಕರನ್ನೊಬ್ಬ ಜನಪ್ರತಿನಿಧಿಯನ್ನು ಕೂಡ ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಮುಂದೆ ನಡೀತಕ್ಕಂಥ ಘಟನೆಗೆ ಇವತ್ತು ರಾಜ್ಯ ಸರ್ಕಾರನ ಹೊಣೆ ಹೊರಬೇಕಾಗ್ತದೆ, ಪೊಲೀಸ್ ಅಧಿಕಾರಿಗಳು ಇವತ್ತು ಹೊಣೆ ಹೊರಬೇಕಾಗ್ತದೆ. ಇದೇ ವಿಚಾರವನ್ನು ಹಿಡ್ಕೊಂಡು ಇವತ್ತು ಶಾಸಕರನ್ನೊಬ್ಬ ಜನಪ್ರತಿನಿಧಿಯನ್ನು ಕೂಡ ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಮುಂದೆ ನಡೀತಕ್ಕಂಥ ಘಟನೆಗೆ ಇವತ್ತು ರಾಜ್ಯ ಸರ್ಕಾರನ ಹೊಣೆ ಹೊರಬೇಕಾಗ್ತದೆ, ಪೊಲೀಸ್ ಅಧಿಕಾರಿಗಳು ಇವತ್ತು ಹೊಣೆ ಹೊರಬೇಕಾಗ್ತದೆ. ಜಾಗ್ರತೆ, ನೀವು ಜಾಸ್ತಿ ಮಾಡಿದ್ರೆ ಜಾಗ್ರತೆ. ನೀವು ಎನ್ನ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ನಿಗಲಿ ಅರೆಸ್ಟ್ ಮತ್ತು ವಿನಾಕಾರಣ ಉಲಾಯಿಕೊಳ್ಳನಾಗ ಯಾನ ಆಕ್ರೋಶದ ಪಾತ್ರನ್ನು ಯಾನ ಅಧಿಕಾರಯುತವಾದ ಪಾತ್ರನ್ನು ಅನ್ಯಾಯವಾಗಿ ನಿರಪರಾಧಿಗೆ ಶಿಕ್ಷೆ ಆವಂತಕ್ಕೆ ತುವನ್ನು ಎನ್ನ ಜವಾಬ್ದಾರಿ ಉರನಿಲ ಆತೆ ಪಾತ್ರತೆ ನನ್ನ ತುಂಬಗಳ ಬೆಟ್ಟಗಟ್ಟಿದ ಕಾರ್ಯಕರ್ತರನ್ನು ಮುಟ್ಟೇರು ತಂಡ ಕಾಲಲ್ಲಿ ಪತ್ತು ವೈದ್ಯ ಪಾಠದ ರೆಡಿ. ಜಾಗ್ರತೆ, ನೀವು ಜಾಸ್ತಿ ಮಾಡಿದ್ರೆ ಜಾಗ್ರತೆ. ನೀವು ನಿಮ್ಮ ಅಪ್ಪನ ನೀವು ವಿಶೇಷವನ್ನು ನಾನು ನಿಮ್ದು ಅಪ್ಪನ ನೀವು ಸಾರ್ವಜನಿಕ ಏನು ಆಕ್ರೋಶ, ಏನು ಅಸಮಾಧಾನ, ಇದೆಲ್ಲ ಆಯ್ತು. ಇದಾದ್ಮೇಲೆ FIR ಆಯ್ತು. FIR ಆದ್ಮೇಲೆ ಇವತ್ತು ಪೊಲೀಸರು ಬಂದ್ರು ಹರೀಶ್ ಪೂಂಜಾ ಅವರ ನಿವಾಸಕ್ಕೆ. ಬಂದ ಸಂದರ್ಭದಲ್ಲಿ ಹೇಗಿದೆ ಹರೀಶ್ ಪೂಂಜಾ ಅವರ ನಿವಾಸದ ಬಳಿಯಲ್ಲಿ ಚಿತ್ರಣ? 100 ಮಂದಿ ಪೊಲೀಸರು ಬಂದಿದ್ದಾರೆ ಅನ್ನೋ ಲೆಕ್ಕ ಅಂತೆ. ಕನ್ಫರ್ಮ್ 100 ಮಂದಿ ಗೊತ್ತಿಲ್ಲ. ಆ ದೃಶ್ಯನ ಗಮನಿಸಿದ್ರೆ ಸಾಕಷ್ಟು ಜನ ಇದ್ದಾರೆ ಅನ್ನೋದಂತೂ ಕನ್ಫರ್ಮ್ ಆಗ್ತಾ ಇದೆ. ಅದಕ್ಕಿಂತ ಜಾಸ್ತಿ ಜನ ಇದ್ದಾರೆ ಕಾರ್ಯಕರ್ತರು. ಆ ವಿಜುವಲ್ಸ್ ಹಾಕಿ ನೋಡೋಣ ಹೇಗಿದೆ ಹರೀಶ್ ಪೂಂಜಾ ಅವರ ಮನೆ ಮುಂದೆ ದೃಶ್ಯಗಳು ಅಂತ ಹೇಳಿ. ಈ ದೃಶ್ಯಗಳಿಗೆ ಹೆಚ್ಚಿಗೆ ನಾನೇನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ, ಅವರವರ ಅವಗಾಹನೆಗೆ ಬಿಟ್ಬಿಡ್ತೀನಿ. ಚರ್ಚೆ ಪ್ರಾರಂಭ ಮಾಡೋಣ. ಸಮಯ ವ್ಯರ್ಥ ಮಾಡದಲ್ಲೇ ಬಿಜೆಪಿ ವಕ್ತಾರರಾದ ಸಂಕೀರ್ತ್ ಅವರು, ಹಾಗೆ ಕಾಂಗ್ರೆಸ್ ವಕ್ತಾರರಾದ ಅಬ್ದುಲ್ ಮುನೀರ್ ಅವರು, ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಕ್ಷಮೆ ಇರಲಿ ಬಸವರಾಜ್, ಹಿರಿಯ ಪತ್ರಕರ್ತರಾದ ಬಿ ಸಮೀವುಲ್ಲಾ ಅವರು ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿದ್ದಾರೆ. ಮೊದಲಾಗಿ ಮುನೀರ್ ಅವರೇ, ಬೆಂಗಳೂರಿನಲ್ಲಿ ಕೆಫೆಯಲ್ಲಿ ಬ್ಲಾಸ್ಟ್ ಆಯಿತು, ಆಗ ಕಾಣಿಸ್ಲಿಲ್ಲ.
ಪ್ರಜ್ವಲ್ ರೇವಣ್ಣ ಅನ್ನೋ ಘನತೆವೆತ್ತ ಸಂಸದನ ಮೇಲೆ ಗಂಭೀರ ಆರೋಪ ಆಗ್ಲೂ ಕಾಣಿಸ್ಲಿಲ್ಲ. ಅದೆಲ್ಲ ಬಿಡಿ, ವಿಧಾನಸೌಧದ ಆವರಣದಲ್ಲಿ ಪಾಕ್ ಪರವಾದ ಘೋಷಣೆ ಆಗ್ಲೂ ಕಾಣಿಸ್ಲಿಲ್ಲಪ್ಪ. ಪೊಲೀಸ್ ಇಲಾಖೆಯಲ್ಲಿ ಈ ಮಟ್ಟಿನ ಆಕ್ಟಿವ್ನೆಸ್. ಇವತ್ತು ಪೂಂಜಾ ಅವ್ರ ನಿವಾಸದ ಮುಂದೆ ಇಷ್ಟು ಮಂದಿ ಪೊಲೀಸರು 100 ಮಂದಿ ಇದ್ದಾರಂತೆ. ಟೆರರಿಸ್ಟ್ನೇನಾದ್ರು ಹಿಡಿಯೋಕೆ ಹೋಗ್ತಿದ್ದೀರಾ, ರೇಪಿಸ್ಟ್ನೇನಾದ್ರೂ ಹಿಡಿಯೋಕೆ ಹೋಗ್ತಿದ್ದೀರಾ? ಅಂದ್ರೆ ನಿಮ್ಮದೇ ಪಕ್ಷದ ಸರ್ಕಾರ ಇರೋದ್ರಿಂದ, ಗೃಹ ಇಲಾಖೆ ನಿಮ್ಮ ಸರ್ಕಾರದ ಆದೇಶದಂತೆ ನಡೀತಿದೆ ಅನ್ನೋ ಆರೋಪ ಇರೋದ್ರಿಂದ ನಿಮ್ಮನ್ನು ಕೇಳ್ತಿದ್ದೀನಿ ಈ ಪ್ರಶ್ನೆ. ಮೊದಲನೇದಾಗಿ ಕೆಫೆ ಬ್ಲಾಸ್ಟ್ ಆದಾಗ ಇರಲಿಲ್ಲ ಅಂದ್ರೆ ಇಷ್ಟರ ಮಟ್ಟಿಗೆ ಪೊಲೀಸರು ಕಾಣಿಸ್ಲಿಲ್ಲ ಅಂತ ನಾನು ಹೇಳಿ. ಯಾಕೆ ಕಾಣಿಸ್ಬೇಕು? ಈಗ ಟೆರರಿಸ್ಟ್ ಅವ್ರನ್ನ ಹಿಡಿಯಕ್ಕೆ ಹೋಗ್ಬೇಕಾದ್ರೆ ಪೊಲೀಸರು ಗುಂಪಾಗಿ ಹೋಗುವಂಥದ್ದಲ್ಲ. ಇಂಟೆಲಿಜೆನ್ಸ್ ಹೆಂಗ್ ಕೆಲಸ ಮಾಡಬೇಕು, ಗೂಢಾಚಾರಿಕೆ ಹೆಂಗ್ ಕೆಲಸ ಮಾಡಬೇಕು, ಆ ಕೆಲಸಗಳನ್ನ ಅದು ಮಾಡ್ತಾರೆ. ಅದು ಬೇರೆಯವ್ರ ಕಣ್ಣಿಗೆ ಕಾಣಲಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಕೆಲಸ ನಡೆದಿಲ್ಲ ಅನ್ನೋ ಕಾರಣ ಅಲ್ಲ. ಆದ್ರೆ ನನ್ನ ಒಂದೇ ಕೆಲಸದ ಬಗ್ಗೆ ಪ್ರಶ್ನೆ ಅಲ್ಲ, ಆಕ್ಟಿವ್ನೆಸ್ ನಾನು ಹೇಳ್ತಾ ಇರೋದು ಬಂಧಿಸಬೇಕು ಅನ್ನೋ ಒಂದು ದಾವಂತ ಯಾಕೆ ಅಂತ ಹೇಳಿದ್ರೆ, ಈಗ ಬಿಡಿ ಬಿಜೆಪಿಯ CLP ಲೀಡರ್ ಹಾಗೂ ರಾಜ್ಯಾಧ್ಯಕ್ಷರು ಆ ಪೂಂಜಾ ಅಂತವ್ರನ್ನ ಸಮರ್ಸ್ಕೊಳ್ತಾ ಇದೆಯಲ್ಲ, ಅದನ್ನ ಮಾಧ್ಯಮದವ್ರ ಹತ್ರ ನಾನು ಕೇಳೋ ಪ್ರಶ್ನೆ, ಪೂಂಜಾ ಅಂತವ್ರು ಇವತ್ತು ನಿನ್ನೆಯಿಂದ ಅಲ್ಲ ಧಮಕಿ ಕೊಡುವಂತ ಒಂದು. ನೀವು ಲಾ ಅಂಡ್ ಆರ್ಡರ್ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬ ಜನಪ್ರತಿನಿಧಿ ಆದವರು ಪೊಲೀಸರಿಗೆ ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗಿ ಧಮಕಿ ಕೊಡುವಂತದ್ದು, ಇದನ್ನ ಒಪ್ಕೊಳ್ಳುವಂತದ್ದ? ಇದು ಯಾವುದೋ UPನೋ ಅಥವಾ ಬಿಹಾರದಲ್ಲಿ ಎಲ್ಲೋ ನಡೀತಾ ಇತ್ತು, ನೋಡ್ತಾ ಇದ್ವಿ. ವಸಂತ ಅನ್ನೋ ನಾಯಕರಿದ್ರು, ಕ್ಷಮೆ ಇರಲಿ, ನಿಧನರಾಗಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಅವರು ಕೂಡ ಇದಕ್ಕಿಂತ ಕೆಡದಾಗ ಮಾತನಾಡಿದ್ರು ಅಂತ ಇದೇ ಹರೀಶ್ ಪೂಂಜಾದವ್ರು ಹೇಳಿದ್ರು. ಯಾವುದೇ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಮಾತನಾಡಿರೋದನ್ನ ನೋಡಿಲ್ಲ. ಯಾವ್ದಾದ್ರೂ ಭ್ರಷ್ಟಾಚಾರ ನಡೆದಾಗ ಅಧಿಕಾರಿಗಳನ್ನ ಕರೆದು ಬೈದಿರೋದನ್ನ ಬಂಗೇರವ್ರು ಬೈದಿರೋದನ್ನ ನೋಡಿದೀವಿ. ಯಾವಾಗ ಯಾವುದೋ ಒಂದು ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಾಗ ಅವರನ್ನ ಆ ಜಾಗಕ್ಕೆ ಕರೆದು ಬೈದಿದ್ದಾರೆ. ಇದು ಆಗ ಅಕ್ರಮ ಗಣಿಗಾರಿಕೆ ಮಾಡಿದವರನ್ನ ಅರೆಸ್ಟ್ ಮಾಡೋದು ತಪ್ಪ ಬಿಜೆಪಿ ಅವ್ರ ಪ್ರಕಾರ. ಅದನ್ನ ಮಾಡಿದಾಗ ಇವ್ರು ಕಾನೂನು ಪ್ರಕಾರ ಎದುರಿಸ್ಲಿ ಅಲ್ವಾ? ಇವ್ರು ಏನು ಗುಂಪು ಕಟ್ಕೊಂಡು ಮಧ್ಯರಾತ್ರಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವರಿಗೆ ಅವರ ಅಪ್ಪ ಅಮ್ಮನ ಹೆಸರನ್ನ ಹೇಳುವಂತದ್ದು ಒಬ್ಬ ಜನಪ್ರತಿನಿಧಿಗೆ ಅದು ಶೋಭೆ ತರುವಂತದ್ದ. ಎರಡನೇದಾಗಿ ಅವ್ರು ಪ್ರೊಟೆಸ್ಟ್ ಮಾಡಕ್ ಇಳಿತಾರೆ. ಪ್ರೊಟೆಸ್ಟ್ ಅಲ್ಲಿ ಪೊಲೀಸರ ಕಾಲರ್ ಹಿಡಿತೀನಿ ಅನ್ನೋದು ಬಹಿರಂಗವಾಗಿ ಅದು ಆ ಪೊಲೀಸರ ಸ್ವಾಭಿಮಾನದ ಪ್ರಶ್ನೆನೂ ಅಲ್ವಾ? ಆ ಡಿಪಾರ್ಟ್ಮೆಂಟ್ ಇಲ್ಲಿ ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಅನ್ಬೇಡಿ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಬ್ಬ ಪೊಲೀಸರ ಕಾಲರ್ ಹಿಡ್ಕೊಂಡು ಎಳ್ಕೊಂಡ್ ಬರ್ತೀನಿ ಅಂದಾಗ ಪೊಲೀಸರು ಏನ್ ಮಾಡ್ಬೇಕು, ಡಿಪಾರ್ಟ್ಮೆಂಟ್ ಏನ್ ಮಾಡ್ಬೇಕು? ಇದು ಇವರಿಗೆ ಯಾಕೆ ಅಭ್ಯಾಸ ಆಗಿದೆ ಅಂದ್ರೆ, ನಿಮ್ಗೆ UPಯಲ್ಲಿ ಸಹ ಸುಬ್ರಹ್ಮಣ್ಯ ಸಿಂಗ್ ಅಂತ ಒಬ್ಬ ಇನ್ಸ್ಪೆಕ್ಟರ್ನ ಇವ್ರುಗಳೇ ಅವ್ರದ್ದು ಗನ್ನು ತಗೊಂಡು ಶೂಟ್ ಔಟ್ ಮಾಡ್ತಾರೆ. ಅದೇ ಬಿಜೆಪಿ ಕಾರ್ಯಕರ್ತರನ್ನ ಬಿಡಿಸ್ಕೊಂಡು ಮಾಲೆ ಹಾಕೊಂಡು ಸ್ವಾಗತ ಮಾಡ್ತಾರೆ. ಅದೇ ಮನಸ್ಥಿತಿ.